ಮಂಗಳೂರು-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಬಿಸಿ ರೋಡ್ನಿಂದ ಅಡ್ಡಹೊಳೆಯವರೆಗೆ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ನೆಲ್ಯಾಡಿ ಗಾಂಧಿ ಮೈದಾನದ ಸಮೀಪ ಆಸುಪಾಸಿನಲ್ಲಿ ಸಾರ್ವಜನಿಕರಿಗೆ ಅಗತ್ಯವಿರುವ ಯೂಟರ್ನ್ ವ್ಯವಸ್ಥೆಯನ್ನ ಕಲ್ಪಿಸದೆ ಕಾಮಗಾರಿ ನಡೆಸುತ್ತಿರುವುದರಿಂದ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಯೂಟರ್ನ್ ನಿರ್ಮಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನೆಲ್ಯಾಡಿಯ ಬೆತ್ತನೆ ವಿದ್ಯಾಸಂಸ್ಥೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬೆತ್ತನೆ ವಿದ್ಯಾಸಂಸ್ಥೆಯ ಸಂಚಾಲಕ ಡಾ ವರ್ಗೀಸ್ ಕೈಪನಡ್ಕ ಅವರು, ನೆಲ್ಯಾಡಿ ಗಾಂಧಿ ಮೈದಾನದ ಸುತ್ತಮುತ್ತ ಸುಮಾರು 5 ಪ್ರಮುಖ ವಿದ್ಯಾಸಂಸ್ಥೆಗಳಿದ್ದು, ಇಲ್ಲಿ 5,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅಲ್ಲದೆ ಪೈಚಾರ್ನಿಂದ ದಿಡುಪಿವರೆಗೆ ಸಾಗುವ ರಾಜ್ಯ ಹೆದ್ದಾರಿ ಸೇರಿದಂತೆ ಹಲವು ಗ್ರಾಮೀಣ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಇದೇ ಭಾಗದಲ್ಲಿವೆ. ಆದರೆ ಈ ಎಲ್ಲ ವಾಸ್ತವಾಂಶವನ್ನು ಪರಿಗಣಿಸದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸಲಾಗಿದೆ ಎಂದು ಆರೋಪಿಸಿದರು. ಯೂಟರ್ನ್ ವ್ಯವಸ್ಥೆ ಇಲ್ಲದ ಕಾರಣ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಗಮ್ಯಸ್ಥಾನ ತಲುಪಲು ಸುಮಾರು 2.5 ಕಿಲೋಮೀಟರ್ವರೆಗೂ ಅಧಿಕ ದೂರ ಸುತ್ತುವರೆದು ಸಂಚರಿಸುವ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ಸಮಯ ವ್ಯರ್ಥವಾಗುವುದರ ಜೊತೆಗೆ ವಾಹನ ಸವಾರಿಗೆ ಹೆಚ್ಚುವರಿ ವೆಚ್ಚ ಹಾಗೂ ಅನಗತ್ಯ ತೊಂದರೆ ಉಂಟಾಗುತ್ತಿದೆ. ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಎಂದು ಹೇಳಿದರು. ವರ್ಷದಿಂದ ನಮಗೆ ಇಲ್ಲಿ ಒಂದು ಯೂಟರ್ನ್ ಬೇಕು, ಹಾಗೆ ಒಂದು ಸ್ಕೈ ವಾಕ್ ಬೇಕು ಅಂತ ನಾವು ಬೇಡುತ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ನಮ್ಮ ಈ ಫ್ಲೈಓವರ್ ಆದ ನಂತರ ಇಲ್ಲಿ ಒಂದು 5-6 ದೊಡ್ಡ ಸಂಸ್ಥೆಗಳಿದೆ, ಶಾಲೆಗಳಿದೆ. ಸುಮಾರು 2,800 ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಅವರ ಪೋಷಕರು, ನಂತರ ವಿದ್ಯಾರ್ಥಿಗಳು, ಟೀಚರ್ಸ್ ಇವರು ದಿನಾಲು ಶಾಲೆಗಳಿಗೆ ಬಂದು ಹೋಗ್ತಾ ಇದ್ದಾರೆ. ನಂತರ ಆ ಕಡೆ ರೋಡಿನ ಮರಗಡೆ ಕಡೆಯಲ್ಲಿ ಆದರೆ 4-5 ಚರ್ಚ್ಗಳಿದೆ. ನಂತರ ಒಂದು ನರ್ಸಿಂಗ್ ಕಾಲೇಜ್ ಇದೆ. ನಂತರ ಬಿಸ್ನೆಸ್ ಕಂಪನಿ ಇದು ಅಂಗಡಿಗಳಿದೆ. ಹಾಗೆ ತುಂಬ ಪ್ರೋಗ್ರಾಮ್ಸ್ ಎಲ್ಲ ದಿನಾಲು ನಡೆಯುತ್ತಾ ಇದೆ. ನಂತರ ಸೆಂಟ್ ಜಾರ್ಜ್ ಶಾಲೆಯಿಂದ ಹೋಗುವ ಒಂದು ಮಾರ್ಗ, ಅದು ಯಾವ ಮಾರ್ಗ ಹೆಸರು, ಅದು ಸ್ಟೇಟ್ ಹೈವೇ. ಆ ಸ್ಟೇಟ್ ಹೈವೇ ಸಹ ನಮ್ಮ ಈ ಹೈವೇ 75 ನ್ಯಾಷನಲ್ ಹೈವೇ 75 ಅದು ಕನೆಕ್ಟೆಡ್ ಆಗಿದೆ. ಆದರೆ ಇಷ್ಟು ಜನರಿಗೆ ಒಂದು ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕಿದ್ದರೆ 3 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಈ ಶಾಲೆಗಳಿಗೆಲ್ಲ ಸುಮಾರು 26 ಬಸ್ಗಳಿವೆ, ಶಾಲೆ ಬಸ್ಗಳಿವೆ. ಈ ಬಸ್ಗಳೆಲ್ಲ ದಿನಾಲು 3 ಗಂಟೆ 3 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಅದು ರಿಟರ್ನ್ ಆಗಿ ಬರುವುದಾದರೆ ಎಷ್ಟು ಒಂದು ನಷ್ಟ ಈ ಶಾಲೆಗಳಿಗೆ ಬರ್ತದೆ. ನಂತರ ಇಷ್ಟು ಮಕ್ಕಳು ಈ ರೋಡನ್ನು ಹೈವೇ ಕ್ರಾಸ್ ಮಾಡಬೇಕಿದ್ದರೆ ಯಾವುದೇ ಒಂದು ಫೆಸಿಲಿಟಿ ಇಲ್ಲ ಅಂತ ಹೇಳಿದರೆ, ಸ್ಕೈ ವಾಕ್ ಫೆಸಿಲಿಟಿ ಇಲ್ಲ. ಅದರ ವಿಷಯದಲ್ಲಿ ನ್ಯಾಷನಲ್ ಹೈವೇ ಅವರು ಮಾತನಾಡುವುದೇ ಇಲ್ಲ. ನಾವು ಇದು ಮಾಹಿತಿಗಳೆಲ್ಲ ತುಂಬ ಕೊಟ್ಟಿದ್ದೇವೆ, ಲೆಟರ್ಗಳು ಶಾಲೆಗಳಿಂದ, ನಂತರ ವರ್ತಕರ ಸಂಘದಿಂದ, ನಂತರ ಪಂಚಾಯತ್ ವತಿಯಿಂದ ಪಂಚಾಯತ್ ಪ್ರೆಸಿಡೆಂಟ್ ಅವರು ನಮ್ಮಿಂದೆಲ್ಲ ಲೆಟರ್ ಕಲೆಕ್ಟ್ ಮಾಡಿಕೊಂಡೆಲ್ಲ ನಾವು ಕೊಟ್ಟಿದ್ದೇವೆ. ಆದರೆ ಯಾವುದೇ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ಆದ ಒಂದು ರೆಸ್ಪಾನ್ಸ್ ನಮಗೆ ಸಿಗಲೇ ಇಲ್ಲ. ನಮಗೆ ಒಂದೇ ಒಂದು ಬೇಡಿಕೆ ಅಂತ ಹೇಳಿದರೆ, ನಮಗೆ ಇಲ್ಲಿ ಒಂದು ಯೂ ಟರ್ನ್ ನಮಗೆ ಬೇಕು. ನಂತರ ನಮಗೆ ಒಂದು ಸ್ಕೈ ವಾಕ್, ಮಕ್ಕಳಿಗೆ ಸೇಫ್ ಆಗಿ ಮಾರ್ಗವನ್ನು ಕ್ರಾಸ್ ಮಾಡಲಿಕ್ಕೆ ಒಂದು ಸ್ಕೈ ವಾಕ್ ಬೇಕು. ಇದು ನಮ್ಮ ಡಿಮ್ಯಾಂಡ್, ಇದು ನಮ್ಮ ರೈಟ್, ಇದು ಕೊಡಲೇಬೇಕು. ಅದರಲ್ಲಿ ಯಾವುದೇ ಒಂದು ಕಾಂಪ್ರಮೈಸೇ ಇಲ್ಲ. ಇಲ್ಲಿ ವಿದ್ಯಾಸಂಸ್ಥೆಯಿಂದ ಹೋಗುವಾಗ ಈ ಕಡೆ ಒಂದು ವಿದ್ಯಾಸಂಸ್ಥೆ 3-4 ವಿದ್ಯಾಸಂಸ್ಥೆ ಇದೆ. ಈ ಕಡೆ ವಿದ್ಯಾಸಂಸ್ಥೆಯಿಂದ ಗಾಡಿ ಹೋಗ್ಬೇಕಂದ್ರೆ ಆ ಕಡೆಗೆ ಹೋಗ್ಲಿ, ನಾವು ಈ ಕಡೆಯಿಂದ ರಾಂಗ್ ಸೈಡಲ್ಲಿ ಹೋಗ್ಬೇಕಾಗ್ತದೆ. ಸರ್ವಿಸ್ ರೋಡ್ಗೆ ಅಲ್ಲಿಗೆ ಒನ್ ವೇ ಮಾತ್ರ ಹೋಗುವಷ್ಟು ಸರ್ವಿಸ್ ರೋಡ್ ಇದೆ. ಸರ್ವಿಸ್ ರೋಡ್ ಕೂಡ ನಮಗೆ ಕರೆಕ್ಟ್
ಆಗಿಲ್ಲ ಅದು. ಅಲ್ಲ, ಇಲ್ಲಿ ಅದೇ ಸಣ್ಣ ಸೂಕ್ಷ್ಮ. ಈ ಸರ್ವಿಸ್ ರೋಡ್ ಉಳಿದೆಲ್ಲ ಭಾಗದ ಸರ್ವಿಸ್ ರೋಡಿಗೂ ನೆಲ್ಲಿಯಾಡಿಯ ಸರ್ವಿಸ್ ರೋಡಿಗೂ ಬಹಳ ವ್ಯತ್ಯಾಸ ಇದೆ. ಉಳಿದೆಲ್ಲ ಭಾಗದಲ್ಲಿ 5.5 ಮೀಟರ್ನ ಸರ್ವಿಸ್ ರೋಡ್ ಇದ್ದು 2 ವೇಯ ಆಪ್ಷನ್ ಇದ್ದರೆ ಇಲ್ಲಿ ಅಷ್ಟು ಇಲ್ಲ. ಇಲ್ಲಿ ಸರ್ಕಾರ ಅಷ್ಟು ಸ್ವಾಧೀನಪಡಿಸಿಕೊಂಡರೂ ಕೂಡ ಇಲ್ಲಿನ ಉದ್ಯಮಿಗಳು ಬಿಟ್ಟಿಲ್ಲ ಅನ್ನುವಂಥ ಆರೋಪ ಈ ನಮ್ಮ ಯಾರದು KNR ನಿರ್ವಹಿಸುವ ಸಂಸ್ಥೆಯ ಅಧಿಕಾರಿಗಳ ಧ್ವನಿ. ಲಾಸ್ಟ್ 1 ತಿಂಗಳ ಮುಂದೆ ನಾವೊಂದು ಸಣ್ಣ ಮೀಟಿಂಗ್ ಇಲ್ಲಿ ಮಾಡಿದ್ವಿ. ಸರ್ವಿಸ್ ರೋಡ್ ಸ್ವಲ್ಪ ಉದ್ದ ಬೇಕು ಅಂದ್ರೆ ಬಿಡ್ತು ಬೇಕಂದ್ರೆ ಒಂದು ಮೀಟಿಂಗ್ ಇಲ್ಲಿ ಮಾಡಿದ್ವಿ. ನಾವೆಲ್ಲ ಒಪ್ಪಿಸ್ಕೊಂಡ್ರು ಸರ್, ಒಪ್ಪಿಸ್ಕೊಂಡ್ರು. ಮತ್ತೆ ಅವ್ರು ಏನಾದರೂ ಕೆಲಸ ಮಾಡಲಿಲ್ಲ. ನಮ್ಮದು ಶಾಲೆ ಫ್ರಂಟ್ ಸೈಡಲ್ಲಿ ನೀರು ಬಂದು ಫುಲ್ ಬ್ಲಾಕ್ ಆಗಿದೆ. ಆ ಸರ್ವಿಸ್ ರೋಡ್ ಮಾಡಿ ನಮಗೆ ಏನಾದರೂ ಮಾಡಬೇಕಂದ್ರೆ ಅದು ಅವ್ರ ಕೆಲಸ ಫಸ್ಟ್ ಮಾಡಬೇಕು. ಎಷ್ಟು ಬಿಟ್ಟು ಬೇಕಂದ್ರೆ ಅದು ಕೊಡಬೇಕು ಸರ್ವಿಸ್ ರೋಡ್. ನಾವು ಹೋಗ್ಬೇಕು, ಅದು ಒಪ್ಪಿಸ್ಕೊಟ್ಟಿದ್ದು ನಾವು ಕೊಡ್ತಾರೆ ಅಂದ್ರೆ. ಮತ್ತೆ ಒಂದು ಪೆಟ್ರೋಲ್ ಬಂಕ್ ಇದ್ದಾರೆ, ಅವರು ಒಪ್ಪಿಸ್ಕೊಟ್ಟಿದ್ದು. ಇಲ್ಲ ನೋಡಿ, 98% ಕೆಲಸ. ಅದೇ ಕಾರಣ MP ಹತ್ರ ಹೋಗುವಂಥದ್ದು ಅಥವಾ PD ಅವರ ಹತ್ರ ಹೋಗುವಂಥದ್ದು ಅಂತ ಒಂದು ಯಾವುದೇ ಒಂದು ನಿರ್ಣಯಕ್ಕೆ ನಾವು ಹೋಗುದಿಲ್ಲ. ಯಾಕೆಂದ್ರೆ ಹೋಗಿ ನಮಗೆ ಸಾಕಾಗಿದೆ. ಅವರ ಹತ್ರನೇ ಲೆಟ್ರ್ ತುಂಬಿರ್ಬೋದು, ಅಷ್ಟು ಲೆಟ್ರ್ ಕೊಟ್ಟಿದ್ದೇವೆ ನಾವು. ಅಷ್ಟು ಲೆಟ್ರ್ ಕೊಟ್ಟು ಕೂಡ ಯಾವುದೇ ಒಂದು ಪ್ರಯೋಜನಕ್ಕೆ ನಮಗೆ ಬರ್ತಾ ಇಲ್ಲ. ಅದಕ್ಕೆ ಬಗ್ಗೆ ಮುಂದಿನ ದಿನಗಳಲ್ಲಿ ಏನು ನಾವೊಂದು ತೀರ್ಮಾನ ತಗೊಳ್ತೇವೆ ಅದಕ್ಕೆ ಎಲ್ಲ ಕೂಡ ಇವತ್ತಿನ ಜಿಲ್ಲಾಡಳಿತ ಇರ್ಬೋದು, MP ಅವರಾಗಿರ್ಬೋದು, ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಗಿರ್ಬೋದು, ಎಲ್ಲ ಕೂಡ ಅವರಿಗೆ ಅದಕ್ಕೆ ಜವಾಬ್ದಾರಿ ಆಗ್ತಾರೆ. ಈ ಊರಿನವರಿಗೆ ನಾವು ಏನೇ ತೀರ್ಮಾನ ತಗೊಂಡ್ರು ಏನಂತೇಳಿ ತೀರ್ಮಾನ ನಾವು ಮುನ್ನೆ ತಾನೇ ಒಂದು ದೊಡ್ಡ ಒಂದು ಮಟ್ಟದ ಒಂದು ಪ್ರತಿಭಟನೆಗೆ ನಾವು ಸಜ್ಜಾಗ್ತಾ ಇದ್ದೇವೆ. ಆ ಪ್ರತಿಭಟನೆ ಮಾಡುವಾಗ ಏನೇ ಆದರೂ ಕೂಡ ಅದಕ್ಕೆ ನೇರ ಹೊಣೆ ಅವರೇ ಆಗಿರ್ತಾರೆ. ಅದರಲ್ಲಿ ಊರಿನವರನ್ನು ಬಲಿಪಶು ಮಾಡಿಕೊಂಡಿರ್ಲಿಕ್ಕೆ ಆಗುವುದಿಲ್ಲ. ನೆಲ್ಯಾಡಿ ಗ್ರಾಮ ಪಂಚಾಯತ್ ಸದಸ್ಯ ಮೊಹಮ್ಮದ್ ಇಕ್ಬಾಲ್ ಅವರು ಮಾತನಾಡಿ, ಕಾಮಗಾರಿ ಆರಂಭವಾದ ದಿನದಿಂದ ಸ್ಥಳೀಯ ಆಡಳಿತ, ಸಂಬಂಧಪಟ್ಟ ಅಧಿಕಾರಿಗಳು, ಗುತ್ತಿಗೆದಾರರು, ಸಂಸದರು ಹಾಗೂ ಶಾಸಕರಿಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ. ಆರಂಭದಲ್ಲಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿದ್ರು. ಈಗ ಆ ಭರವಸೆಯನ್ನ ಈಡೇರಿಸದೆ ವೈಜ್ಞಾನಿಕ ಕಾರಣಗಳನ್ನು ಮುಂದಿಟ್ಟು ಜವಾಬ್ದಾರಿಯಿಂದ ನುಡಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ನೆಲ್ಯಾಡಿ ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ ಸಂಚಾಲಕ ಫಾದರ್ ನೋಮಿಸ್ ಕುರಿಯಕೂಸ್, ನೆಲ್ಯಾಡಿ ಗ್ರಾಮ ಪಂಚಾಯತ್ ಸದಸ್ಯ ಆನಂದ್ ಪಿಲವೂರು, ನೆಲ್ಯಾಡಿ ವರ್ತಕ ಹಾಗೂ ಕೈಗಾರಿಕಾ ಸಂಘದ ಗೌರವಾಧ್ಯಕ್ಷ ರಫೀಕ್ ಸೀಗಲ್ ಮತ್ತು ಅಬುಬಕರ್ ಸಿದ್ದಿಕ್ ಉಪಸ್ಥಿತರಿದ್ದರು. ಪ್ರಶಾಂತ್, ವಿ4 ನ್ಯೂಸ್, ನೆಲ್ಯಾಡಿ.